ಇಂದು ಬೆಳಗಿನ ಜಾವ ಸುಮಾರು 1:30ಕ್ಕೆ ನಮ್ಮ ಭಾರತೀಯ ಯೋಧರು POK ಪಾಕ್ ಆಕ್ರಮಿತ ಪ್ರದೇಶದ ಮೇಲೆ ರಫೇಲ್ ಬಳಸಿ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರಿಗೆ ಮತ್ತು ನಮ್ಮ ಯೋಧರಿಗೆ ಭಗವಂತ ಇನ್ನೂ ಶಕ್ತಿ ಕೊಡಲಿ. ಶತಾಯುಷಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ, ದೇವಾನುದೇವತೆಗಳ ಆಶೀರ್ವಾದ ಇರಲಿ ಅಂತೇಳಿ ವಿಶೇಷವಾದ ಪೂಜೆಯನ್ನು ನಮ್ಮ ಮುಖಂಡರ ಜೊತೆ ಸಲ್ಲಿಸಿದ್ದೀನಿ. ನಾನು ವಿಶೇಷವಾಗಿ ನಮ್ಮ ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ವಿಶೇಷವಾಗಿ ಮಹಿಳಾ 2 ಜನ ಅಧಿಕಾರಿಗಳು, ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಸಿ, ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಯೋಧರಿಗೆ ವಿಶೇಷವಾದ ನಮ್ಮ ಭಾರತೀಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಪ್ರವಾಸಿ ತಾಣ, ಕಾಶ್ಮೀರದ ಪ್ರವಾಸಿ ತಾಣದ ಸಹಸ್ರಾರು ಜನ ಪ್ರವಾಸಿಗರು ಆ ಸೌಂದರ್ಯವನ್ನು ವೀಕ್ಷಣೆ ಮಾಡಲು ಕುಟುಂಬ ಸಮೇತ ತೆರಳಿದ್ರು. ಏನು 370ನೇ ವಿಧಿ ರದ್ದು ಮಾಡಿ ಮೇಲೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿತ್ತು. ಹಾಗೆ ಸಾಕಷ್ಟು ಜನ ಪ್ರವಾಸಿಗರು ಆ ಸೌಂದರ್ಯವನ್ನು ಸವಿಯೋದಕ್ಕೆ ತೆರಳಿದ್ರು. 26 ಜನರ ಮೇಲೆ, ನಮ್ಮ ಅಮಾಯಕ ಯೋಧರ ಮೇಲೆ ತಮ್ಮ ಪತ್ನಿ, ತಮ್ಮೆಲ್ಲ ಈ 26 ಜನ ಯೋಧರ ಪತ್ನಿ, ಅವರ ಮಕ್ಕಳು, ಕುಟುಂಬ ಸದಸ್ಯರ ಎದುರಿಗೆ ಯಾವ ಕಾಶ್ಮೀರದ ಜಿಹಾದಿ ಭಯೋತ್ಪಾದಕ ಗುಂಡಾಗಳು ಬರ್ಬರ ಹತ್ಯೆಯನ್ನು ಮಾಡಿದರು. ಏಪ್ರಿಲ್ 22ನೇ ತಾರೀಕು ನರೇಂದ್ರ ಮೋದಿ ಸೌದಿ ಅರೇಬಿಯಾದ ಪ್ರವಾಸ ರದ್ದು ಮಾಡಿ ಕೇಂದ್ರದ ಉನ್ನತ ಮಟ್ಟದ ಸಚಿವ ಸಂಪುಟ ಸದಸ್ಯರು ಮತ್ತು ವಾಯುಸೇನಾ, ಭೂಸೇನಾ, ನೌಕಾಪಡೆ ಮುಖ್ಯಸ್ಥರ ಜೊತೆ ಸಭೆಯನ್ನು ಮಾಡಿ ಯಾವ ರೀತಿ ಪ್ರತೀಕಾರವಾಗಿ ದಾಳಿಯನ್ನು ಮಾಡಬೇಕು ಪಾಕಿಸ್ತಾನ ಮೇಲೆ ಅಂತೇಳಿ ಚರ್ಚೆಯನ್ನು ಮಾಡಿದರು. ಚರ್ಚೆ ಮಾಡಿದ ಜೊತೆಗೆ ಬಿಹಾರದಲ್ಲಿ ನರೇಂದ್ರ ಮೋದಿಯವರು ಪ್ರತೀಕಾರವಾಗಿ ತಕ್ಕ ಉತ್ತರವನ್ನು ಕೊಡ್ತೀವಿ, ಓಡ್ಶಾಡ್ ಹೊಡಿತೀವಿ, ನಮ್ಮ ಭಾರತೀಯರ ಅಮಾಯಕರನ್ನ ಬರ್ಬರ ಹತ್ಯೆ ಮಾಡಿದರೆ, ನರಮೇಧ ಹತ್ಯೆ ಆಗಿದೆ, ಅದಕ್ಕೆ ಪ್ರತೀಕಾರವಾಗಿ ದಾಳಿಯನ್ನು ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿಯವರು ಸಂಕಲ್ಪ ಮಾಡಿದ್ರು, 10 ಸಾರಿ ಹೇಳಿದರು. ಅದಕ್ಕೆ ಪ್ರತೀಕಾರವಾಗಿ ನಮ್ಮ ಯೋಧರು ನೋಡಿ, ಇಲ್ಲಿ ನಮ್ಮ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ಜೈಶಂಕರ್ ಅವರು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅವರಿಗೆ ಮುಕ್ತವಾಗಿ ಅಧಿಕಾರವನ್ನು ಕೊಟ್ಟಿದ್ರು. ಅದರ ಪ್ರತಿಫಲ 9 ಉಗ್ರರ ಅಡಗುದಾಣಗಳು, 9 ಉಗ್ರರ ಅಡಗುದಾಣಗಳ ಮೇಲೆ ದಾಳಿ ಮಾಡಿ 100ಕ್ಕೂ ಹೆಚ್ಚು ಉಗ್ರರನ್ನ ಯಾವ ನಮ್ಮ ಮಹಿಳೆಯರ ತಿಲಕ ಸಿಂಧೂರವನ್ನು ಅಳಿಸಿದ್ರು, ಅದೇ 2 ಜನ ಮಹಿಳೆಯರಿಂದ ಆಪರೇಷನ್ ಸಿಂಧೂರ ಆಗಿದೆ. ನಾನು 2 ಜನ ಮಹಿಳಾ ಅಧಿಕಾರಿಗಳನ್ನು ಅಭಿನಂದಿಸ್ತೀನಿ. ನರೇಂದ್ರ ಮೋದಿಯವರು ಮುಕ್ತವಾಗಿ ಅಧಿಕಾರ ಸ್ವಾತಂತ್ರ್ಯ ಕೊಟ್ಟಿದ್ರು, ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಮುಕ್ತವಾಗಿ. ಅದಕ್ಕೋಸ್ಕರ ನಾನು ಅಭಿನಂದಿಸ್ತಿದ್ದೀನಿ. ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ,
ಒಂದು ಕಡೆ ಕೇಂದ್ರದ ನಿರ್ಧಾರಕ್ಕೆ ಬದ್ಧ ಅಂತ ಒಂದು ಕಡೆ ನೀವು ಹೇಳ್ತೀರಿ, ಇನ್ನೊಂದು ಕಡೆ ವಿಭಿನ್ನವಾದ ಹೇಳಿಕೆಗಳು ನರೇಂದ್ರ ಮೋದಿಯವರ ವಿರುದ್ಧವಾಗಿ, ಕೇಂದ್ರ ಸರ್ಕಾರ ವಿರುದ್ಧವಾಗಿ ವ್ಯತಿರಿಕ್ತವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಯುದ್ಧ ಅನಿವಾರ್ಯ ಅಲ್ಲ, ಶಾಂತಿ ಅಂತ ಹೇಳಿದ್ರು. ಯಾವಾಗ ಈ ದೇಶದ ಜನ ಚೀಮಾರಿ ಹಾಕಿದ ಮೇಲೆ ಇಲ್ಲ ಯುದ್ಧ ಮಾಡೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಹೇಳಿಕೆಯನ್ನು ಕೊಟ್ಟರು. ಯಾವ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ದಿವಸ ರಾಂಚಿಯಲ್ಲಿ ವಿಭಿನ್ನವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರಿಗೆ 3 ದಿವಸ ಮುಂಚೆನೇ ಮಾಹಿತಿ ಇತ್ತು, ಅದಕ್ಕೋಸ್ಕರ ಅವರ ಪ್ರವಾಸವನ್ನು ಮುಂದೂಡಿದರು ಕಾಶ್ಮೀರ. ಅರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಹಿರಿಯರು ನೀವು, ಕೇಂದ್ರ ಸಚಿವರ ಅಂತವರು, ಭಾಳಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದಂಥವ್ರು, ಅಧಿಕಾರ ಮಾಡಿದಂಥವ್ರು, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ AICC ಅಧ್ಯಕ್ಷರು ಬಾಯಲ್ಲಿ ವಿಚಿತ್ರವಾದ ಮಾತುಗಳು. ನಿನ್ನೆ ದಿವಸ ಹಿಂದೆ ಇದೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ, ಬಾಲ್ಕೋಟ್ ದಾಳಿ ಬಗ್ಗೆ ಕಾಂಗ್ರೆಸ್ನವರು ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಲಿ ಅಂತ ಹೇಳಿದ್ರು. ಆ ದಾಳಿ ಬಗ್ಗೆ ಅನುಮಾನ ಮಾಡಿದ್ರು ಹಿಂದೆ. ಇವತ್ತು ಸಾಕ್ಷಿ ಸಮೇತ ನಾನು ಹೇಳ್ತೀನಿ, ಒಂದು ನಿಮಿಷ, ನಾನು ಹೇಳ್ತೀನಿ. ಹಿಂದೆ ಈಗ ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ. ಹಿಂದೆ ಸಾಕ್ಷಿ ಕೇಳಿದ್ರು, ಇಂದು ಸಾಕ್ಷಿ ಸಮೇತ ವಿಡಿಯೋಗಳನ್ನು ಬಿಡುಗಡೆ ಮಾಡಿದರೆ. ಇದಕ್ಕಿಂತ ಉದಾಹರಣೆ ಬೇಕಾ? ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಶಾಂತಿ ಮಂತ್ರ, ಗಾಂಧಿ ಮಂತ್ರ ಅಂತ ಹೇಳಿದ್ರೆ, ನಮಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅರೆ ಶಾಂತಿ ಮಂತ್ರ, ಗಾಂಧಿ ಮಂತ್ರ ಅಂದರೆ ನಮ್ಮವ್ರು ಹೊಡೆದು ಉಳಿಸಿರು, ಇನ್ನೂ ಮಂತ್ರ ಜಪಿಸ್ಬೇಕಾ? ಶಾಂತಿ ನೋಡಿ, ಏಟಿಗೆ ಎದುರೇಟು, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು. ನಮ್ಮ 26 ಜನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವ್ರ ಕುಟುಂಬಕ್ಕೆ ಗೌರವ ಸಿಗಬೇಕು. ನಮ್ಮ ಹೆಣ್ಣು ಮಕ್ಕಳ ತಿಳ್ಕಳಿಸಿದ್ರಲ್ಲ, ಅದಕ್ಕೋಸ್ಕರ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಮಂತ್ರ, ಗಾಂಧಿ ಮಂತ್ರ ಬೇಕಂತ ಕೇಳ್ತಿರಲ್ಲ, ನಿಮ್ಮ ಕುಟುಂಬದ ಸದಸ್ಯರಿಗೆ ಬರ್ಬರ ನರಮೇಧ ಹತ್ಯೆ ಮಾಡಿದ್ರು ನೀವು ಶಾಂತಿ ಮಂತ್ರ ಜಪಿಸ್ತೀರಾ? ಸಿದ್ದರಾಮಯ್ಯನವರೇ, ನೀವೇ ಕಾಶ್ಮೀರಕ್ಕೆ ಹೋಗಿದ್ರು, ನಿಮ್ಮ ಹೆಸರು ಕೇಳಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತ ಹೆಸರು ಕೇಳಿದರೆ ನಿಮ್ಮನ್ನು ಅಲ್ಲೇ ಗುಂಡಿಟ್ಟು ಹೊಡಿತಿದ್ರು ನೀವು ಹಿಂದೂಗಳು ಅಂತೇಳಿ. ಇದಕ್ಕಿಂತ ಬೇಕಾ ಸಾಕ್ಷಿಗಳು ನಿಮಗೆ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ? ಈಗಲಾದರೂ ದೇಶ ಒಂದು ನೋಡಿ. ಅಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಒಂದು ಕಡೆ ಹೇಳ್ತಾರೆ, ಅಲ್ಲಿಯ ಮಾಜಿ ಸಚಿವ ಬಿಲಾಲ್ ಭುಟ್ಟೋ ರಕ್ತ ಕ್ರಾಂತಿ ಆಗುತ್ತಾ ಅಂತ ಹೇಳ್ತಾರೆ. ಈ ರೀತಿ ಅವ್ರಿಗೆ ಹೇಳಿಕೆ ಕೊಟ್ಟರೆ ನಾವೆಲ್ಲ ಭಾರತೀಯರು, ಭಾರತದಲ್ಲಿರ್ತಕ್ಕಂಥ 146 ಕೋಟಿ ಜನ ಇವತ್ತು ಒಟ್ಟಾಗಿ ಒಂದಾಗಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ರಾಜಕಾರಣ ಬಿಡಿ, ಕೀಳು ಮಟ್ಟದ ರಾಜಕಾರಣ ಬೇಡ, ಚುನಾವಣೆ ಬಂದ ರಾಜಕಾರಣ ಮಾಡೋಣ. ಕೀಳು ಮಟ್ಟದ ರಾಜಕೀಯವನ್ನು ಬಿಟ್ಟು ಕೀಳು ಮಟ್ಟದ ರಾಜಕೀಯ ಭಾಷೆಗಳನ್ನು ಬೆಳೆಸದೆ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿಯವರ ಜೊತೆಗೆ, ಕೇಂದ್ರ ಸರ್ಕಾರ ಜೊತೆಗೆ ನಿಲ್ಲಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇದ್ರ ಜೊತೆಗೆ ಕಾಂಗ್ರೆಸ್ನವರಿಗೆ ಈಗಾಗಲೇ ದೇಶದಲ್ಲಿ ಅಡ್ರೆಸ್ ಇಲ್ಲ. ನಿಮ್ಮಲ್ಲಿರ್ತಕ್ಕಂಥ ಜಮೀರ್ ಅಹಮದ್ ಅಂದು ಮೊನ್ನೆ ಅಲ್ಲಲ್ಲಿ ಕಡಿದ್ರು, ನಾನು ಹೋಗ್ತೀನಿ ಯುದ್ಧಕ್ಕೆ, ಆತ್ಮಹತ್ಯೆ ಬಾಂಬ್ ಕಟ್ಕೊಂಡು ಹೋಗ್ತೀನಿ. ಮಿಸ್ಟರ್ ಜಮೀರ್ ಅಹಮದ್, ಯಾರು ಭಾರತ್ ಮಾತಕ್ಕೆ ಅಂತ ಕೂಗಿದರ ಪರವಾಗಿ ನೀವಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧ 3ನೇ ಮಾಡಿಯಲ್ಲಿ ಕೂಗಿದಾಗ ನಿನ್ನ ಪೌರುಷ ಎಲ್ಲೋಗಿತ್ತಪ್ಪ? DJ ಹಳ್ಳಿ, KG ಹಳ್ಳಿ ಘಟನೆ ನೀವೇ ತಾನೇ ಪ್ರಚೋದನೆ ಅಷ್ಟೇ. ನಾನು ಹೇಳೋದು, ಕುಕ್ಕರ್ ಬಾಂಬ್ ಬ್ಲಾಸ್ಟರ್ ಬ್ರದರ್ಸ್ ಅನ್ನೋದು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಮನ್ನಣೆ ಕೊಡೋದು ಕಾಂಗ್ರೆಸ್ನವ್ರು ಬಿಡಬೇಕು. ನಿಮ್ಮ ಪ್ರಚೋದನೆ ಹೇಳಿಕೆ ನಿಲ್ಲಿಸಬೇಕು. ನಾವು ಭಾರತೀಯರು. ನಾನು ಇದ್ರ ಜೊತೆಗೆ ಅಲ್ಪಸಂಖ್ಯಾತ ಧರ್ಮಗುರುಗಳಿಗೆ ಕೇಳ್ತೀನಿ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಧರ್ಮಗುರುಗಳು ಹೇಳ್ತಾರೆ ನಮಗೆ ಭಾರತ ಪರವಾಗಿ ನಿಲ್ತೀವಿ,
ನಮಗೆ ನರೇಂದ್ರ ಮೋದಿ ಅಂತ ನಾಯಕತ್ವ ಬೇಕು, ಭಾರತ ಅಂತ ಜೊತೆ ನಿಲ್ತೀವಿ ಅಂತ ಹೇಳಿದ್ರೆ ಏನು ವಿಶ್ವದ ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಒಂದಾಗಿ ಭಾರತಕ್ಕೆ ಬೆಂಬಲವನ್ನು ಕೊಡ್ತವೆ. ಚೈನಾ, ಟರ್ಕಿ 2 ದೇಶ ಬಿಟ್ಟರೆ ಇನ್ನೆಲ್ಲ ದೇಶಗಳು ಬೆಂಬಲವನ್ನು ಕೊಡ್ತಾರೆ. ನಾವೆಲ್ಲ ಭಾರತೀಯರು, ಅಲ್ಪಸಂಖ್ಯಾತ ಧರ್ಮಗುರುಗಳು, ಮುಸ್ಲಿಂ ಮಸೀದಿಯ ಮುಖ್ಯಸ್ಥರುಗಳು ಭಾರತ್ ಮಾತೆಗೆ ಜೈ ಅನ್ಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಯಾರು ಹೇಳ್ತಾರೆ ಅವರ ದೇಶದ್ರೋಹಿಗಳು. ಹಾಗಾಗಿ ನಾವೆಲ್ಲ ಭಾರತೀಯರು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಜೊತೆಗೆ ನಿಲ್ಲಬೇಕು. ಯೋಧರಿಗೆ ನಾವು ಆತ್ಮಸ್ಥೈರ್ಯ ತುಂಬಬೇಕಂತ ಹೇಳಿ ಅದಕ್ಕೋಸ್ಕರ ಶತಾಯುಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರು, ಅವರಲ್ಲಿ ಒಂದು ಪವಾಡ ಪುರುಷರು, 111 ವರ್ಷ ಬಾಳಿದ್ದರು. ಅದಕ್ಕೋಸ್ಕರ ಅವರ ಗದ್ದುಗೆಗೆ ವಿಶೇಷವಾದ ನಾನು ನಮ್ಮ ಮುಖಂಡರು ಪೂಜೆಯನ್ನು ಸಲ್ಲಿಸಿದ್ವಿ. ನಮ್ಮ ನರೇಂದ್ರ ಮೋದಿಯವರಿಗೆ ಯೋಧರಿಗೆ ಶಕ್ತಿ ತುಂಬಲಿ. ನಮ್ಮ ಮಹಿಳೆಯರ ತಿಲಕವನ್ನು ಅಳಿಸಿದ್ರು. ಅದೇ ಇವತ್ತು ಪಾಕಿಸ್ತಾನದಲ್ಲಿ ಪಾಕ್ ಆಕ್ರಮಿತ ಪ್ರದೇಶಕ್ಕೆ ದಾಳಿ ಮಾಡಿ 100ಕ್ಕೂ ಹೆಚ್ಚು ಜನ ಭಯೋತ್ಪಾದಕ ಉಗ್ರಗಾಮಿಗಳ ಜಿಹಾದಿ ಗುಂಡಾಗಳ 9 ಅಡಗುದಾಣಗಳನ್ನು ಧ್ವಂಸ ಮಾಡೋಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸಿ ನರೇಂದ್ರ ಮೋದಿಯವರಿಗೂ ಮತ್ತು ನಮ್ಮ 2 ಜನ ಮಹಿಳಾ ಅಧಿಕಾರಿಗಳು ಯೋಧರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ನೋಡಿ, ಈಗ ಆಂತರಿಕ ವಿಚಾರ ನನಗೆ ಬೇಕಾಗಿಲ್ಲ. ಅಲ್ಲ, ಒಂದು ನಿಮಿಷ. ಈಗ ನಮ್ಮ ಮುಂದೆ ಒಂದು ಸವಾಲಿದೆ. ನಾವು ಭಾರತೀಯರು, ಭಾರತ ಮಾತೆಯ ಮಕ್ಕಳು ಒಟ್ಟಾಗಿ ಒಂದಾಗಿ ಪಾಕಿಸ್ತಾನ ವಿರುದ್ಧ ಧ್ವನಿ ಎತ್ತಬೇಕಂತೇಳಿ ನಾನೇ ಮಾತಾಡಿ, ಈಗ ಯಾರೋ ಕೆಲಸಕ್ಕೆ ಬರೆದ ವ್ಯಕ್ತಿ ಬಗ್ಗೆ ಮಾತಾಡಿದರೆ ಇದು ಡೈವರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಉದ್ದೇಶ ಎಲ್ಲ ಒಂದೇ. ನಾವೆಲ್ಲ ಭಾರತೀಯರು, ಭಾರತೀಯ ಮಾತೆ ಮಕ್ಕಳು ಒಟ್ಟಾಗಿ ಗಟ್ಟಿಯಾಗಿ ನರೇಂದ್ರ ಮೋದಿಯವರಿಗೆ, ನಮ್ಮ ಯೋಧರಿಗೆ ಬೆಂಬಲವನ್ನು ಕೊಡಬೇಕು. ಅದಕ್ಕೋಸ್ಕರ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.